ನಮಸ್ಕಾರ. ಆಸ್ಕ್ ಮೈಸೂರು ವೀಕ್ಷಕರಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಂಡ್ಯ ಜಿಲ್ಲೆಯ ದೇಗುಲಗಳ ನಾಡೆಂದೇ ಪ್ರಸಿದ್ಧವಾದಂತಹ ನಾಗಮಂಗಲದಲ್ಲಿ ಪೌರಾಣಿಕ ಇತಿಹಾಸಗಳುಳ್ಳಂತಹ ಅದೆಷ್ಟೋ ಶಕ್ತಿಯುತವಾದಂತಹ ಐತಿಹಾಸಿಕ ದೇವಾಲಯಗಳು ಅಲ್ಲಲ್ಲಿ ಕಾಣಸಿಗುತ್ತವೆ. ಅಂತಹ ದೇಗುಲಗಳ ನಾಡಿನ ಹಾಲತಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಪರಿಚಯವನ್ನ ಇವತ್ತು ನಿಮ್ಮ ಮುಂದೆ ಆಸ್ಕ್ ಮೈಸೂರು ಪ್ರಸ್ತುತಪಡಿಸುತ್ತಿದೆ. ಮೈಸೂರಿನಿಂದ ಸುಮಾರು 70ರಿಂದ 80 ಕಿಲೋಮೀಟರ್ನಷ್ಟು ನಾಗಮಂಗಲದ ಕಡೆ ಪ್ರಯಾಣ ಬೆಳೆಸಿದರೆ ನಮಗೆ ಸಿಗುವುದೇ ಹಾಲತಿ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟ. ಇಲ್ಲಿ ಪಾಂಡವರು ತಂಗಿದ್ದರೆನ್ನಲಾಗುತ್ತದೆ. ಅಷ್ಟೇ ಅಲ್ಲದೆ ಶ್ರೀ ಪರಶುರಾಮರು ತಮ್ಮ ಶಾಪ ವಿಮೋಚನೆಯಾದಂತಹ ಪರಮ ಪಾವನ ಕ್ಷೇತ್ರ ಇದಾಗಿದೆ ಎನ್ನಲಾಗುತ್ತದೆ. ಈ ಹಾಲತಿ ಬೆಟ್ಟವನ್ನು ಮೆಟ್ಟಿಲುಗಳ ಮೂಲಕ ಹತ್ತಿಕೊಂಡು ಹೋಗಿ ದೇವಾಲಯದ ಒಳಗಿನ 100 ಮೀಟರ್ನಷ್ಟು ಗುಹೆಯೊಳಗೆ ನಡೆದುಕೊಂಡು ಹೋದರೆ ಅಲ್ಲಿ ಹರಿದು ಬರುತ್ತಿರುವ ನೀರಿನ ಮಧ್ಯೆ ತಗ್ಗಿ ಬಗ್ಗಿ ನಡೆದುಕೊಂಡು ಹೋದಾಗ ನಮಗೆ ಸಿಗುವುದೇ ಶ್ರೀ ಹಾಲತಿ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ. ಪ್ರಿಯ ವೀಕ್ಷಕರೇ, ಬನ್ನಿ ಹಾಗಿದ್ದರೆ ಶ್ರೀ ಹಾಲತಿ ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟದ ಇತಿಹಾಸವನ್ನ, ಇಲ್ಲಿನ ಮಹಿಮೆಯನ್ನ ತಿಳಿದುಕೊಳ್ಳೋಣ. ಇದು ಕುದುರೆ ಮೇಲೆ ಸ್ಟಾರ್ಟಿಂಗಲ್ಲಿ ಬರಬೇಕಾದ್ರೆ ಕುದುರೆ ಮೇಲೆ ನಿಂತ್ಕೊಂಡು ಬಂದಿದ್ದು ನೋಡಿ. ಅದು ಕುದುರೆ ಚಿತ್ರನೇ ಇಟ್ಟಿದ್ದಾರೆ ಇದ್ರ ಮೇಲೆ. ಇದು ಸ್ಟಾರ್ಟಿಂಗ್ ಬರಬೇಕಾದ್ರೆ ಕುದುರೆ ಮೇಲೆ ನಿಂತ್ಕೊಂಡು ಕರೆದಿದ್ದು ಅಂತೇಳಿ ಸುಮಾರು ಒಂದು 12 ಅಡಿ ಮೇಲಿದೆ. ಒಂದು 12 ಅಡಿ 14 ಅಡಿ ಮೇಲಿದೆ ಎತ್ತರ. ಇದೊಂದು ಆವಾಗಲಿನ ಚಿತ್ರ ಬರ್ತಿದೆ ನೋಡಿ. ಕುದುರೆ ಮೇಲೆ ನಿಂತ್ಕೊಂಡು ಕರೆದಿದ್ದಕ್ಕೆ ಸಾಕ್ಷಿಯಾಗಿ ಕುದುರೆ ಚಿತ್ರ ಇದೆ. ಬನ್ನಿ, ಬರ್ತಾ ಬರ್ತಾ ನಿಂತ್ಕೊಂಡು ಆಮೇಲೆ ಬಗ್ಗಿ ಬರಬೇಕು. ಬನ್ನಿ. ಅದು ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡಿರೋದು. ಇದು ನಾವೇನು ಇದೇನಿದೆ ಇದನ್ನು ಮಾತ್ರ ನಾವು ಈಗ ಮಾಡಿರೋದು. ಈ ಬಸವಣ್ಣ ಏನಿದೆ ಇದು ಉದ್ಭವ ಬಸವಣ್ಣ ಅಂತ ಹೇಳ್ತೀವಿ ಇದನ್ನು. ನೋಡಿ, ಇದೆಲ್ಲ ನ್ಯಾಚುರಲ್ ಆಗಿದೆ. ಕಣ್ಣು, ಕಿವಿ, ಕಾಲು ಇದೆಲ್ಲ ಸ್ಪಷ್ಟವಾಗಿಲ್ಲ. ಇದು ನಾವು ಇಟ್ಟಿರೋದು ಸ್ಪಷ್ಟವಾಗಿದೆ ನೋಡಿ. ಡಿಸೈನ್ ಆಗಲಿ ಯಾವುದೆಲ್ಲ ಇದೆ. ಈ ಬಸವಣ್ಣ ಮತ್ತು ಈ ಬಸವಣ್ಣ ಆಗಿನ ಕಾಲದ್ದೇ ಇದು ಅಂತ. ಇದು ಪರಶುರಾಮರು ಬಂದೋಗಿದ್ದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಮನುಷ್ಯನ ಮಾರ್ಕಿದೆ ಈ ಬಸವಣ್ಣ ಮೇಲೆ. ಇದು ಮತ್ತು ಈ ಬಂಡೆ ಇದೆ. ಇಲ್ಲಿ ಏನಪ್ಪ ವಿಶೇಷ ಅಂದರೆ ಅಂತ ಬೇಸಿಗೆ ನೋಡಿ, ಈ ಥರ ದೇವ್ರ ತಲೆ ಮೇಲೆ ಜಿನುಗುತ್ತೆ ನೀರು. ಇಲ್ಲಿ ದೇವ್ರ ತಲೆ ಮೇಲೆ ಯಾವಾಗಲೂ ನೀರು ತೊಟಕುತ್ತೆ. ಇಲ್ಲಿ ಹೊಳೆ ಈ ಕಡೆ ಬಂದರೆ ಕಾಣುತ್ತೆ. ಇಲ್ಲಿ ಹೊಳೆ ಇದೆ. ಇಲ್ಲಿ ದುಂಬಿ ಹಾದೋಗಿದ್ದಂಥ ದಾರಿ ಹೊಳೆ ಇದೆ. ಇದ್ರ ಮುಖಾಂತರ ದುಂಬಿ ಮುಂದೆ ಹೋಗಿದ್ದು ಅಂತ ಹೇಳ್ತಾರೆ. ಇಲ್ಲಿ ಬಸವಣ್ಣ ಅವ್ರಿಗೂ ಏನಕ್ಕೆ ಒಳಗಡೆ ಲಿಂಗು ಇರೋದು ಗೊತ್ತಿರಲ್ಲ ಅಂದರೆ, ಆಲ್ಮೋಸ್ಟ್ ಇಲ್ಲಿ ಇದು ಎಡಗಡೆ ಇದೆ, ಈ ಕಡೆ ಹೋಗ್ತಾ ಬಲಗಡೆ ಇದೆ. ಒಳಗಡೆ ಲಿಂಗು, ಉದ್ಭವ ಲಿಂಗು ಎಡಗಡೆ ಇದೆ. ಹಾಗಾಗಿ ಏನೋ ಅದಕ್ಕೆ ಮಿಸ್ಟೇಕಾಗಿ ಹೊಡೆದಿರ್ಬೋದು ಅಂತಲೇ ಹೇಳ್ಬೋದು. ಏಕೆಂದರೆ ಅದೇ ಥರ ಈಗ ಮುಂದೆಡೆ ಸ್ಟ್ರೈಟ್ ಸಿಗುತ್ತೆ, ಆದರೆ ಈ ಕಡೆ ದೇವರಿರೋದು ಒಳಗಡೆ ಲಿಂಗು ಅಲ್ಲಿರೋದು ಒಳಗಡೆ. ಅಲ್ಲಿ ಎಲ್ಲ ಪೂಜೆ ಏನಿದ್ರು ಅಭಿಷೇಕ ಪೂಜೆ ಮಾತ್ರ ಅಲ್ಲಿ ಮಾಡ್ತೀವಿ. ಬೆಳಗಿನ ಜಾವ ಪೂಜೆ, ದರ್ಶನ ಮಾತ್ರ. ಇಲ್ಲಿ ಅಭಿಷೇಕ ಪೂಜೆ, ಮಂಗಳಾರತಿ, ತೀರ್ಥ ಪ್ರಸಾದ ಎಲ್ಲ ಇಲ್ಲೇ ಕೊಡೋಕ್ಕಾಗ. ಅಲ್ಲಿ ಬರೀ ದರ್ಶನ ಮಾತ್ರ ಕೊಡ್ತೀವಿ. ಮಳೆಗಾಲದಲ್ಲಿ ಫುಲ್ಲು ತುಂಬಿಡುತ್ತೆ. ಮಳೆಗಾಲದಲ್ಲಿ ಫುಲ್ಲು ನೀರು ತುಂಬಿದಾಗ ಈ ಬಸವನ ತಲೆಗಂಟ ಮಾತ್ರ ನೀರು ಇಲ್ಲಿ ಬಂದರೆ ಈ ಪೋರ್ಷನ್ ಬಿಟ್ಟು ಮಿಕ್ಕಿದೆಲ್ಲ ಮುಳುಗೋಗುತ್ತೆ. ನಾವೇನಿದೆ ಈ ಪೋರ್ಷನಲ್ಲಿ ಈ ನೀರು ಬಂದರೆ, ಇಲ್ಲಿ ಗಂಟ ನೀರು ಬಂದರೆ ಓವರ್ಫ್ಲೋ ಆಗಿ ಬಾಗಿಲು ಹೋಗುತ್ತೆ ನೀರು. ಆ ಹೋಗೋದಾಗ ಇಲ್ಲಿ ಬಂದು ಈ ಬಸವನ ತಲೆಗೆ ಪೂಜೆ ಮಾಡಲೇಬೇಕು. ನೀರಲ್ಲೂ ಕೂಡ ಪೂಜೆ ಮಾಡಲೇಬೇಕು, ಡೈಲಿ ಪೂಜೆ ಮಾಡಲೇಬೇಕು. ಇಲ್ಲಿ ಫುಲ್ಲು ಓವರ್ಫ್ಲೋರ್ ಆದಾಗ ಈ ಲೆವೆಲ್ಗೆ ನೀರು ಬರುತ್ತೆ. ಈ ಬಸವಣ್ಣ ಎಲ್ಲ ಮುಳುಗೋಗುತ್ತೆ. ಈ ಲೆವೆಲಲ್ಲಿ ಮಾತ್ರ ನೀರು ಇರುತ್ತೆ. ಇದು ನೋಡಿ, ಬಸವಣ್ಣ ಉದ್ಭವ ಆಗಿರೋದು ಇದು. ಇಲ್ಲಿ ಹೊಳೆ ಇದೆ. ಇಲ್ಲಿ ನೋಡಿ, ಕಣ್ಣು ಕಿವಿ ಎಲ್ಲ ಸ್ಪಷ್ಟವಾಗಿಲ್ಲ. ಇದು ನೋಡಿ, ಬಸವನ ರೂಪು ಇದೆ. ಇದು ನಾವು ಇಟ್ಟಿರೋ ಬಸವಣ್ಣ. ಇದು ಪರಶುರಾಮರು ಬಂದೋಗಿದ್ದಕ್ಕಿಂತ ಮನುಷ್ಯರ ಮಾರ್ಕು ಕೂಡ ಇದೆ ಇದ್ರ ಮೇಲೆ. ಅಂದರೆ ಪರಶುರಾಮರು ಬಂದಿದ್ದಕ್ಕೆ ಸಾಕ್ಷಿಗೋಸ್ಕರ ಈ ಬಸವಣ್ಣ ಅಂತ ಹೇಳ್ತಾರೆ.
ಇಲ್ಲಿ ಗಂಗೆ ಪೂಜೆ ಮಾಡಿಸ್ತಾರೆ, ಗಂಗೆ ಮಕ್ಕಳಿಲ್ದವ್ರಿಗೆ ಗಂಗೆ ಪೂಜೆ ಮಾಡಿಸ್ತಾರೆ. ಇಲ್ಲಿ ನೀರು ಬರುತ್ತೆ ನೋಡಿ, ಇದೆಲ್ಲ ನೀರು ಬರೋ ಜಾಗಗಳು ಇವೆಲ್ಲ. ಇದು ನೋಡಿ ಹರಿದಿರೋ ನೀರು, ಇದೆಲ್ಲ ನೀರು ಇಲ್ಲಿ ಹನಿ ಕತ್ತೀವಿ ನೋಡಿ. ಇಲ್ಲಿ ಕಾಣುತ್ತೆ ನೀರು ಅನ್ಕೋದು ನೋಡಿ, ತ್ಯಾವ ಇಲ್ಲಿ ತ್ಯಾವ ಕಾಣ್ತಾ ಇದೆಯಾ ನೋಡಿ, ಇದೆಲ್ಲ ತ್ಯಾವ ಇದೆ ನೋಡಿ. ಇನ್ನೆಲ್ಲೂ ಬರಲ್ಲ ನೀರು, ಇಲ್ಲಿ ದೇವ್ರ ಲಿಂಗದ ಮೇಲೆ ಮತ್ತು ಇಲ್ಲಿ ಮಾತ್ರ ನೀರು ಬರ್ತಾ ಇರುತ್ತೆ. ಮಿಕ್ಕಿದ ಯಾವ ಜಾಗದಲ್ಲೂ ನೀರು ಬರಲ್ಲ. ಇದೇನು ಎನಿ ಟೈಮ್ ನೀರು ಬರ್ತಾ ಇರುತ್ತೆ ಯಾವಾಗಲೂ. ಇಲ್ಲಿ ಸಂತಾನಾಪೇಕ್ಷೆ ಇರೋರು, ಸಂತಾನ ಇಲ್ಲದವ್ರಿಗೆ ಇಲ್ಲಿ ಒಳಗಡೆ ಇಲ್ಲಿ ಬರೋ ನೀರಿಂದನೇ ಅವರಿಗೆ ಇದು ಮಾಡಿಸಿ ಗಂಗೆ ಪೂಜೆ ಮಾಡಿಸ್ತಾರೆ. ಇಲ್ಲಿ ಏನಿದ್ರು ಇಲ್ಲೇ ಮಂಗಳಾರತಿ ತೀರ್ಥ ಪ್ರಸಾದ ಏನಿದ್ರು ಇಲ್ಲಿ ಒಳಗಡೆ ಬರೀ ದರ್ಶನ, ಅಭಿಷೇಕ ಮಾತ್ರ ಮಾಡ್ತೀವಿ. ಇನ್ನು ಒಳಗಡೆ ಹೋಗಬೇಕು, ಒಳಗಡೆ ನೀರು ಇದೆ ಈಗಲೂ, ಸದ್ಯಕ್ಕೆ ನೀರಿದೆ ಈಗಲೂ. ಒಳಗಡೆ ಹೋಗ್ಬೇಕಂದ್ರೆ ಎಲ್ಲ ಇಲ್ಲೇ ಬ್ಯಾಗಿಗೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗ್ಬೇಕು. ಯಾವತ್ತು ಬಂದ್ರೆ ಮೊಬೈಲ್ ನೀರು ಅಂದರೆ ಜಾಸ್ತಿ ಹೈಟ್ ಇಲ್ಲ ಸರ್, ನೀರು ಕಮ್ಮಿ ಇದೆ. ಅಂದರೆ ಹೋಗ್ತಾ ಒಳಗಡೆ ಕುಂತ್ಕೊಂಡು ಹೋಗ್ಬೇಕು, ದೇವ್ರ ಹತ್ರ ಫುಲ್ಲು ಕುಂತ್ಕೋಬೇಕು. ನೀರು ಕಮ್ಮಿ ಇದ್ದರೆ ಮಾತ್ರ ಒಳಗಡೆ ದರ್ಶನ. ಇಲ್ಲಿ ಗಂಟೆ ನೀರು ಬಂದುಬಿಟ್ರೆ ಒಳಗಡೆ ಹೋಗೋಕ್ಕಾಗಲ್ಲ, ನಿಮಗೂ ಕ್ಲೋಸ್ ಆಗಿಬಿಡುತ್ತೆ. ಆವಾಗ ಅಲ್ಲಿ ದರ್ಶನ ಸಿಗೋಲ್ಲ. ಬೇಸಿಗೆಗಾಲದಲ್ಲಿ ದರ್ಶನ ಸಿಗೋದು. ಈ ಬೆಟ್ಟ ಇದೆಲ್ಲ ಸೊಬಗು ನೋಡ್ಬೇಕಂದ್ರೆ ಮಳೆಗಾಲದಲ್ಲಿ ಫುಲ್ಲು ಜೋಗ್ ಪಾಸ್ತಾರೆ, ಎಲ್ಲೆಲ್ಲ ನೀರು ಹರಿತಾ ಇರುತ್ತೆ, ಎಲ್ಲ ಇರುತ್ತೆ. ಮಳೆಗಾಲದಲ್ಲಿ ಅದರಿಯುತ್ತೆ. ಇಲ್ಲಿ ಒಳಗಡೆ ದರ್ಶನ ಸಿಗೋಲ್ಲ, ಇಲ್ಲಿ ಗಂಟೆ ಮಾತ್ರ ಬರ್ಬೋದು ಅಷ್ಟೇ. ಒಳಗಡೆ ದರ್ಶನ ಸಿಗಬೇಕಾದ್ರೆ ಬೇಸಿಗೆಯಲ್ಲಿ ಮಾತ್ರ ಸಿಗುತ್ತೆ. ಇಲ್ಲೂ ನೀರು ಜಾಸ್ತಿ ಆಗ್ಬಿಡುತ್ತೆ, ಫುಲ್ ಓವರ್ಲ್ ಆಗ್ಬಿಡುತ್ತೆ. ಹೌದೌದು, ಈಗ ಹೆಂಗೆ ಅನ್ಕತ್ತಲ್ಲ ಅವಾಗ ಚೆನ್ನಾಗಿ ನೀರು ಹರಿಯುತ್ತೆ. ಅವು ಹರಿದಾಗ ಫುಲ್ ಓವರ್ಫ್ಲೋರ್ ಆಗ್ಬಿಡುತ್ತೆ ಅವಾಗ ನೀರು. ಇಲ್ಲಿ ಮೇಲ್ಗಡೆ ಯಾವುದೇ ಕಟ್ಟೆ ಕೆರೆ ಏನೂ ಇಲ್ಲ. ಮಳೆ ನೀರು ಅಂದರೆ ಆ ಥರ ಇರೋದು, ಆ ಥರ ಸೃಷ್ಟಿ ಒಳಗಡೆ ಬರ್ತಾ ಇರುತ್ತೆ ಅನ್ನೋದೇ ಇಲ್ಲಿ ಪ್ರತೀತಿ. ಇದು ಏನಿದೆ ಸಿದ್ಧಗಂಗೆ ಶಿವಗಂಗೆ ಹೋಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಏನಪ್ಪ ಸರ್ಪ ಸಂಚಾರ ಇದೆ ಅಂತೇಳಿ ಕಲ್ಲ ಜೋಡಿಸಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಪರಶುರಾಮರು ಹೋದ್ರು ಈ ದಾರಿಲಿ, ಸರ್ಪ ಸಂಚಾರ ಇದೆ ಅಂತೇಳಿ ಕಲ್ಲು ಜೋಡಿಸಿದ್ದಾರೆ. ಈ ಕಡೆ ಯಾರೂ ಹೋಗೋಕ್ಕಾಗಲ್ಲ, ಜಾಗ ಇಲ್ಲ. ಈ ಕಡೆ ಮಾತ್ರ ಒಂದಷ್ಟು ದೂರ ಹೋಗ್ಬೋದು. ಮೇಲ್ಕೋಟೆ ನಂಜನಗೂಡಿಗೆ ಅಂತ ಹೇಳ್ತಾರೆ. ಅವಾಗೇನದು ಈ ರಾಮ ಬಾಣ ಬಿಟ್ಟ ಧನುಷ್ಕೋಟಿಲಿ, ಮೇಲ್ಕೋಟೆ ಧನುಷ್ಕೋಟಿಲಿ ಇದೆಯಲ್ಲ, ಅಲ್ಲಿಗೆ ಹೋಗಿ ಕನೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ಬನ್ನಿ, ದೇವಸ್ಥಾನ ಇದು ಒಂದು ಒಳಗಡೆ ಇರೋದು. ಇದೇ ಉದ್ಭವ ಲಿಂಗು. ಇಲ್ಲೇ ದೇವ್ರ ಪ್ರತ್ಯಕ್ಷ ಆಗಿರೋದು. ಈ ಲಿಂಗದ ಮೇಲೆ ಮಾರ್ಕ್ ಇದೆ, ಇಲ್ಲಿ ಕಡ್ದಿರೋದು ಕೊಡ್ಲಿ ಇದು ಮಾರ್ಕ್ ಇದೆ ಇದ್ರ ಮೇಲೆ. ಈಗಲೂ ಇಲ್ಲಿ ದೇವ್ರ ತಲೆ ಮೇಲೆ ನೀರು ಬರುತ್ತೆ. ಈ ನೀರೆಲ್ಲ ಇರೋದು ಏನು, ಈ ನೀರಿದೆ ಇದೆಲ್ಲ ಈ ದೇವ್ರ ತಲೆ ಮೇಲೆ ಬರೋದು. ಇದನ್ನೇ ಮಲ್ಲಪ್ಪ, ಮಲ್ಲೇಶ್ವರ, ಗುಹೆ ಒಳಗೆ ದೇವರು, ಗುಹೇಶ್ವರ, ಮಲ್ಲೇಶ್ವರ ಅಂತ ಹೇಳೋದು ಇದನ್ನೇ. ಇದೇ ಮೂಲತಃ ವಿಗ್ರಹ, ಇದೇ ದೇವರು. ಇದು ಮಳೆಗಾಲದಲ್ಲಿ ನೋಡೋಕ್ಕಾಗೋದಿಲ್ಲ, ಇಲ್ಲಿ ದರ್ಶನ ಸಿಗಲ್ಲ. ಏನಿದೆ ಬೇಸಿಗೆಯಲ್ಲಿ ಮಾತ್ರ ನೀರು ಕಡಿಮೆ ಆಗುತ್ತೆ. ಶಿವರಾತ್ರಿಯಲ್ಲಿ ಫುಲ್ಲು ತೆಗಿತಾರೆ. ಶಿವರಾತ್ರಿ ದಿನ ಬೇಕಾದ್ರೆ ನೋಡ್ಬೋದು ನೀಟಾಗಿ. ಈ ನೀರು ಏನಿದೆ ಫುಲ್ಲು ಮೋಟ್ರ್ ಹಾಕಿ ಆಚೆ ತೆಗೆದುಬಿಡ್ತಾರೆ. ಇದೆಲ್ಲ ನೀರು ಆಚೆ ತೆಗಿತಾರೆ. ದೇವ್ರ ದರ್ಶನ ಆಗಬೇಕಾದ್ರೆ ಶಿವರಾತ್ರಿ ದಿನ ಒಳ್ಳೆ ದರ್ಶನ ಆಗುತ್ತೆ. ಇಲ್ಲಿ ಡೈಲಿ ನೀರು ಯಾವಾಗ ಇಲ್ಲಿ ಲಿಂಗು ಬಿಡುತ್ತೆ ಅವಾಗ ಡೈಲಿ ಇಲ್ಲಿ ಬಂದು ಪೂಜೆ ಮಾಡಲೇಬೇಕು. ಇದೇ ಮಲ್ಲೇಶ್ವರ ಅಂದರೆ ನೀರು ಲಿಂಗದೊಳಗೆ ಮುಳುಗೋದ್ರೆ ಮಾಡಲ್ಲ, ಹೂವು ಲಿಂಗದ ಮೇಲೆ ಕುತ್ಕೊಳ್ಳೋ ಬರೋ ಥರ ಮಾಡ್ತೀವಿ. ಇದೇ ಶಿವಲಿಂಗನೇ ಇದು, ಮೂಲತಃ ವಿಗ್ರಹನೇ ಇದು. ನೋಡಿ ಪಾಣಿ ಮೆಟ್ಲು, ಈ ನೀರೇನಿಂದ ಹೋಗುತ್ತಿಲ್ಲ ಪಾಣಿ ಮೆಟ್ಲು, ಇದೇ ಮೂಲ ವಿಗ್ರಹ. ಇದಲ್ಲೇ ಮಾರ್ಕ್ ಇದೆ, ಇಲ್ಲಿ ಪರಶುರಾಮರು ಕಡ್ದಿರೋಂಥದ್ದು ಮಾರ್ಕ್ ಇದೆ ನೋಡಿ, ದಾಸವಾಳ ಕೆಳಗಡೆ ಇದೆಯಲ್ಲ, ಇದೇ ಮಾರ್ಕು. ಅದು ಮುಖವಾಡ ನಾವು ಇಟ್ಟಿರೋದು, ಅದು ಶಿವಲಿಂಗನ ಹಿಂಭಾಗದಲ್ಲಿ ಇಟ್ಟಿದ್ದೀವಿ. ಇದೇ ಮೂಲತಃ ವಿಗ್ರಹ ಇದೆ. ಈ ದೇವ್ರು ಇಲ್ಲಿ ಈ ಜಾಗದಲ್ಲಿ ಮೇಲ್ಗಡೆ ಇದ್ರ ಮೇಲೆ ನೀರು ಅನುಗ್ತಾ ಇರುತ್ತೆ. ಇಲ್ಲಿ ಶಿವಲಿಂಗದ ಮೇಲೆ ನೀರು ಬರ್ತಾ ಇರುತ್ತೆ. ಏನು ಈ ನೀರಿದೆ ಇದೆಲ್ಲ ಶಿವಲಿಂಗದ ಮೇಲೆ ಬರೋದು, ಮತ್ತು ಬಸವಣ್ಣನ ಹತ್ರ ಮತ್ತು ಶಿವಲಿಂಗದ ಮೇಲೆ ಬರೋ ನೀರು. ಈ ನೀರು ಮುಟ್ಟಿದ್ರೆ ಅವ್ರ ಕರ್ಮ ಕಳೀತು ಅಂತ ಇಲ್ಲಿನ ಜನಗಳಿಗೆ ಬಂದವರೆಲ್ಲ ಈ ನೀರು ಮುಟ್ಟು ಹೋದರೆ ಕರ್ಮ ಕಳೀತು. ಪರಶುರಾಮರಿಗೆ ಕರ್ಮ ಕಳೆದಂಥ ಸ್ಥಾನದಲ್ಲಿ ನರಮನುಷ್ಯರು ಕರ್ಮನೂ ಕಳೆಯುತ್ತೆ ಇಲ್ಲಿ ಬಂದು ನೀರು ಮುಟ್ಟಿದ್ರೆ ಅಂತೇಳಿ ಇಲ್ಲಿ ಬರ್ತಾರೆ. ಮಲ್ಲಪ್ಪ ಅಂತಲೇ ಇದ್ರ ಹೆಸರು. ಹಿಂದಿನ ಕಾಲದಲ್ಲೂ ಮಲ್ಲೇಶ್ವರ ಮಲ್ಲಪ್ಪ ಅಂತಲೇ ಕರೀತಾರೆ.
ಹೆಸರು ಮಹೇಶ್ ಅಂತ, ನಮ್ಮ ತಂದೆ ಹೆಸರು ನಾಗರಾಜು. ನಾವು ಮೂಲತಃ ಒಂದೇ ಸಂತಾನದಿಂದ ಎಲ್ಲರೂ ಅಣ್ಣ ತಮ್ಮದಿರುಗಳಿರೋದು. ಒಂದು 7-8 ಜನ ಆಗಿದ್ದೀವಿ. ಇದು ನಮಗೆ ವರ್ಷಕ್ಕೆ ಡಿವೈಡ್ ಆಗಿ ಬರುತ್ತೆ, 3 ತಿಂಗಳು 4 ತಿಂಗಳು ಆ ಥರ ಬರುತ್ತೆ. ಇದನ್ನು ಆಲ್ತಿ ಬೆಟ್ಟ, ಆಲ್ತಿ ಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳ್ತಾರೆ. ಇದು ಮೂಲತಃ ಪರಶುರಾಮರ ಶಾಪ ವಿಮೋಚನಾ ಕ್ಷೇತ್ರ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿನ ಇತಿಹಾಸ ಏನಪ್ಪ ಅಂದರೆ, ನಾವು ತಿಳಿದಾಗ ನಮ್ಮ ತಾತ ಮುತ್ತಾತರಿನ ಕಾಲದಿಂದ ಹೇಳ್ಕೊಂಡು ಬಂದಿರೋದೇನಪ್ಪ ಅಂದರೆ, ಪರಶುರಾಮರು ಯಲ್ಲಮ್ಮ ದೇವಿ, ಈ ರೇಣುಕಾ ಯಲ್ಲಮ್ಮ ದೇವಿ ಮತ್ತು ಜಮದಗ್ನಿಯವರ ಮಗ ಪರಶುರಾಮರು ಏನಿದ್ದಾರೆ, ಆ ಪರಶುರಾಮರು ಜಮದಗ್ನಿಯವ್ರ ಮಾತು ಕೇಳಿಕೊಂಡು ಅವ್ರ ತಾಯಿ ತಲೆ ಕಡಿತಾರೆ. ಅವ್ರ ತಾಯಿ ತಲೆಯನ್ನು ಕಡ್ದ ಶಾಪಕ್ಕೆ ಏನು ಮಾಡ್ತಾಯಿರ್ತಾರೆ, ಅವರು ಅದನ್ನು ಮುಟ್ಟಿದೆಲ್ಲ ಹುಳ ಆಗ್ತಾ ಇರುತ್ತೆ. ಏನೇ ತಿನ್ನೋಕೆ ಹೋದರೂ ಹುಳ ಆಗ್ತಿರಬೇಕಾದ್ರೆ ನೀನು ಹೋಗಿ ಶಿವನನ್ನು ಕಂಡ್ರೆ ಮಾತ್ರ ನಿನಗೆ ನಿನ್ನ ಶಾಪ ವಿಮೋಚನೆ ಆಗುತ್ತೆ ಆ ಥರ ಹೇಳಿದಾಗ, ಅವರು ತಪಸ್ ಮಾಡಬೇಕಾದ್ರೆ ಒಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ದುಂಬಿ ಬಿಲ್ಲುಪತ್ರೆ ಕಚ್ಕೊಬರುತ್ತೆ. ಆ ಬಿಲ್ಲುಪತ್ರೆ ಕಚ್ಕೊಂಡು ಬಂದಾಗ ಎಲ್ಲಿ ಹೋಗುತ್ತೆ ಇದು ಬಿಲ್ಲುಪತ್ರೆ, ಶಿವನಿಗೆ ಶ್ರೇಷ್ಠವಾದ ಹೂ ಬಿಲ್ಲುಪತ್ರೆ. ಈ ಬಿಲ್ಲುಪತ್ರೆ ಕಚ್ಕೊಂಡು ಎಲ್ಲಿ ಹೋಗುತ್ತೆ ಅಂತ ಹೇಳಿ ಅದನ್ನು ಹಿಂಬಾಲಿಸ್ಕೊಂಡು ಕುದುರೆ ಮೇಲೆ ಬರ್ತಾರೆ. ಕುದುರೆ ಮೇಲೆ ಬೆಟ್ಟ ಹತ್ಕೊಂಡು ಕುದುರೆ ಮೇಲೆ ಬಂದಾಗ ಏನಿದೆ ಈ ಬೆಟ್ಟ ಒಂದೇ ಬಂಡೆ, ಇದು ಏಕಶಿಲಾ ಬಂಡೆ ಥರ ಒಂದೇ ಬಂಡೆ. ಈ ಬಂಡೆ ಒಳಗಡೆ ಸಣ್ಣ ರಂಧ್ರ ಮಾಡ್ಕೊಂಡಿರುತ್ತೆ. ಆ ದುಂಬಿ ಹೋಗೋದಕ್ಕೆ ಮಾತ್ರ ಜಾಗ ಆಗೋಷ್ಟು ಅದು ರಂಧ್ರ ಮಾಡ್ಕೊಂಡು ಅದರೊಳಗೆ ಬಿಲ್ಲುಪತ್ರೆ ತೊಗೊಂಡು ಹೋಗ್ತಾ ಇರುತ್ತೆ. ಆವಾಗ ಇಲ್ಲಿ ಶಿವ ಇರ್ಬೋದೇನೋ ಅಂತ ಅನುಮಾನಾಸ್ಪದವಾಗಿ ಬೆಟ್ಟವನ್ನು ಕಡಿಯೋದಕ್ಕೆ ಶುರು ಮಾಡ್ತಾರೆ. ಮೊದಲನೇದಾಗಿ ಬೆಟ್ಟ ಕಡೆಯೋಕ್ಕೆ ಶುರು ಮಾಡಿದಾಗ ಬೆಟ್ಟ ಕೊಡಲಿ ಏನಿದೆ ಮೊದಲು ಯಾವಾಗ ಕೈಯಲ್ಲಿ ಪುರುಷರು ಹಿಡಿದಿರ್ತಾರೆ ಅದರಿಂದನೇ ಶುರು ಮಾಡ್ತಾರೆ. ಇಲ್ಲಿ ಏನೇ ಒಂದು ಎಡ್ಜಸ್ಟ್ಗಳು ಆಗಲಿ ಒಳಗಡೆ ನಿಮಗೆ ಸಿಗುವಂಥ ರೇಖೆಗಳು ಉಳಿಪೆಟ್ಟಿಲ್ಲ, ಬರೀ ಕೊಡ್ಲಿಯಿಂದ ಕಡ್ದಿರೋ ರೀತಿಯೇ ಇದರ ಒಳಗಡೆ ವಿಶೇಷತೆ ಇದೆ. ಮುಂದೆ ಏನು ಮಾಡ್ತಾರೆ, ಮೊದಲು ಸ್ಟಾರ್ಟಿಂಗಲ್ಲಿ ಕುದುರೆ ಮೇಲೆ ನಿಂತ್ಕೊಂಡು ಕಡಿತಾರೆ. ಹಾಗೆ ಒಂದು ಸ್ವಲ್ಪ ಎತ್ತರ ಇದೆ, ಕುದುರೆ ಮೇಲೆ ನಿಂತ್ಕೊಂಡು ಕಡಿತಾರೆ. ಹೋಗ್ತಾ ನಿಂತ್ಕೊಂಡು ಕಡಿಬೇಕಾದ್ರೆ ಆಮೇಲೆ ಹೋಗ್ತಾ ಬಕ್ಕೊಂಡು ಕಡಿತಾರೆ. ಬಕ್ಕಂಡು ಕಡಿಬೇಕಾದ್ರೆ ದುಂಬಿ ಮರೆ ಆಗುತ್ತಂತೆ. ದುಂಬಿ ಮರೆ ಆದಾಗ ಇಲ್ಲಿ ಒಂದು ಬಸವನ ಉದ್ಭವ ಆಗಿದೆ. ಅದು ಬಸವನ ರೂಪು ತಾಳಿ ಆ ಬಂಡೆ ಒಳಗೆ ರೂಪು ಬರುತ್ತೆ, ಬಸವನ ರೂಪು ಬಂದಿದೆ. ಆ ಬಸವ ರೂಪಲೆಲ್ಲ ಮೂಗಿನ ಮುಖಾಂತರ ತಿರ್ಗಾ ದುಂಬಿ ಮುಂದೆ ಹೋಗುತ್ತೆ. ಆ ಬಸವನ ಮೂಗಲ್ಲಿ ಹೊಳೆ ಇದೆ, ಈಗಲೂ ಹೊಳೆ ಇದೆ. ಆ ಬಸವನ ಹೊಳೆಯಲ್ಲಿ ಮುಂದೆ ಶಿವ ಇಲ್ಲಿ ಯಾವಾಗ ನಂದಿ ಮುಂದೆ ಪ್ರತ್ಯಕ್ಷ ಆದಾಗ ಎಲ್ಲಿ ನಂದಿ ಇರ್ತಾನೆ ಅಲ್ಲಿ ಶಿವ ಇದ್ದೇ ಇರ್ತಾನೆ ಅಂತ ಹೇಳಿ ಮುಂದೆ ಕಡಿಯೋದನ್ನು ಶುರು ಮಾಡ್ತಾರೆ. ಬಿಡಬಾರ್ದು ಅಂತ ಹೇಳಿ ಕಡ್ಕೊಂಡು ಕುಂತ್ಕೊಂಡು ತೆವಳ್ಕೊಂಡು ಕಡಿಬೇಕಾದ್ರೆ ಶಿವ ಕೂತಿರೋದು ಕಾರಣದಲ್ಲೇ ಶಿವನ ಕೆನ್ನೆಗೆ ಕೊಡ್ಲಿಲ್ಲಿ ಹೊಡೆದ್ಬಿಡ್ತಾರೆ. ಶಿವನ ಕೆನ್ನೆಗೆ ಕೊಡ್ಲಿಲ್ಲಿ ಹೊಡೆದಾಗ ರಕ್ತ ಬರುತ್ತೆ. ಆ ರಕ್ತ ಬಂದಾಗ ಅದು ಹಾಲಾಗಿ ಪರಿವರ್ತನೆ ಆಗುತ್ತಂತೆ. ಆ ಹಾಲನ್ನು ಕುಡಿದು ಅವ್ರ ಶಾಪನ ಇಲ್ಲಿ ಕಳ್ಕೊಂಡರು ಅಂತ ಹೇಳ್ತಾರೆ. ಅಲ್ಲಿ ಶಿವ ಪ್ರತ್ಯಕ್ಷ ಆಗಿ ಇಲ್ಲಿಗೆ ನಿನ್ನ ಕರ್ಮ ಕಳೀತು ಅಂತೇಳಿ ಆ ಹಾಲನ್ನು ಕುಡಿದು ಅವರು ಶಾಪ ವಿಮೋಚನೆ ಮಾಡಿಕೊಂಡು ಯಾವಾಗ ಹಾಲಾಗಿ ಹರಿಯುತ್ತಲ್ಲ ಇಲ್ಲಿಂದ, ಅದಕ್ಕೆ ಆಲತಿ ಮಲ್ಲೇಶ್ವರ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಆಲ್ತಿ ಮಲ್ಲಪ್ಪ, ಆಲ್ತಿ ಮಲ್ಲೇಶ್ವರ, ಆಲತಿ ಅಂತ ಬರುತ್ತೆ. ಕೆನೆ ಹೋಗಿ ನಿಂದಕ್ಕೆ ಕೆನ್ನಹಳ್ಳಿ ಅಂತ ಬರುತ್ತೆ. ಇಲ್ಲಿನ ಪ್ರತೀತಿ ಇದು. ಇಲ್ಲಿ ಏನಾಗುತ್ತೆ, ಆಮೇಲೆ ಇಲ್ಲಿ ಪರಶುರಾಮರು ಬಂದಿದ್ದರು, ಇಲ್ಲಿ ಇದ್ದರು ಅಂತ ಹೇಳಿದ್ದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಸುರಂಗ ಮಾರ್ಗಗಳಿದ್ದಾವೆ. ಮೇಲ್ಕೋಟೆ ನಂಜನಗೂಡು, ಸಿದ್ಧಗಂಗೆ, ಶಿವಗಂಗೆಗೆ ಸುರಂಗ ಮಾರ್ಗಗಳಿದ್ದಾವೆ. ಈಗಲೂ ಮೇಲ್ಕೋಟೆ ನಂಜನಗೂಡಿಗೆ ಓಪನ್ ಇದೆ, ಅಷ್ಟು ದೂರ ಹೋಗ್ಬೋದು, ಗಾಳಿ ಬೆಳಕಿಲ್ಲ. ಅಂದರೆ ಈ ಕಡೆ ಸಿದ್ಧಗಂಗೆ ಶಿವಗಂಗೆ ಕಡೆ ಸರ್ಪ ಸಂಚಾರ ಇದೆ. ಅಲ್ಲಿ ಪರಶುರಾಮರು ಹೋದ್ರು ಅಂತನೋ ಏನೋ ಅಲ್ಲಿ ಕಲ್ಲು ಜೋಡಿಸಿದ್ದಾರೆ, ಯಾರು ಹೋಗಬಾರ್ದು ಅಂತ ಹೇಳಿ ಕಲ್ಲು ಜೋಡಿಸಿದ್ದಾರೆ. ಇಲ್ಲಿ ಯಾವಾಗಲೂ ದೇವ್ರ ತಲೆ ಮೇಲೆ ಎಂಥ ಬೇಸಿಗೆಗಾಲ ಮಳೆಗಾಲದಲ್ಲಂತೂ ಫುಲ್ಲು ಓವರ್ಫ್ಲೋ ಆಗಿ ನೀರು ಬಂದ್ಬಿಡುತ್ತೆ. ದೇವ್ರ ತಲೆ ಮೇಲೆ ಎನಿ ಟೈಮ್ ನೀರು ಬರ್ತಾ ಇರುತ್ತೆ. ಇಲ್ಲಿನ ಎಂಥ ಬೇಸಿಗೆ ಮಳೆ ಇಲ್ಲದೆ ಹೊಲಿಯುವಂಥ ಬರಗಾಲ ಬಂದ್ರೂ ಇಲ್ಲಿ ನೀರು ಎನಿ ಟೈಮ್ ಬರ್ತಾ ಇರುತ್ತೆ. ಇಲ್ಲಿ ಆಲ್ತಿ ಮಲ್ಲೇಶ್ವರ ಅಂತ ಹೆಸರು ಬಂದಿದ್ದು ಇದಕ್ಕೆ. ಇಲ್ಲಿ ಪರಶುರಾಮರ ಶಾಪ ವಿಮೋಚನೆ ಆಗಿ ಇಲ್ಲಿ ದೇವರವರಿಗೆ ಪ್ರತ್ಯಕ್ಷ ಆದ ಅಂತ ಹೇಳಿ ಇಲ್ಲಿ ಇದು ಮಾಡಿದ್ರು. ಆವಾಗಿನ ಕಾಲದಲ್ಲಿ ಇದನ್ನು ಕರಡಿಯೂ ಕೂಡ ಪೂಜೆ ಮಾಡ್ತಿದ್ದು, ಜಂಬುಕೇಶ್ವರ ಅಂತೇಳಿ ನಮ್ಮ ತಾತರೆಲ್ಲ ಹೇಳ್ತಿದ್ರು. ಇಲ್ಲಿ ಕರಡಿ ಪೂಜೆ ಮಾಡ್ತಿತ್ತಂತೆ. ಈ ಕದಗಳೆಲ್ಲ ಡೋರ್ಗಳೆಲ್ಲ ಹೀಗೆ ಮಾಡಿದ್ದು. ಈ ಮಂಟಪ ಇದೆಲ್ಲ ಏನು ಮಾಡಿದ್ದು, ಚೋಳರು ಕಾಲದಲ್ಲಿ ಮಾಡಿದ್ದು. ಈ ಕೇಶವಸ್ವಾಮಿ ದೇವಸ್ಥಾನಗಳೆಲ್ಲ ಇದ್ದಾವೆಲ್ಲ ಆಗಿನ ಕಾಲದಲ್ಲಿ ಚೋಳರು ಮಂಟಪ ಮೆಟ್ಲುಗಳೆಲ್ಲ ಮಾಡಿದ್ದು ಆಗಿನ ಕಾಲದಲ್ಲಿ ಅಂತ ಇಲ್ಲಿನ ಪ್ರತೀತಿಹಾಸ. ಇದು ಏನಿದ್ರು ಪರಶುರಾಮರು ತಮ್ಮ ತಾಯಿ ತಲೆ ಕಾಡದ ಶಾಪ ವಿಮೋಚನೆಗೋಸ್ಕರ ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನ ಇದು ಅಂತ ಹೇಳ್ತಾರೆ. ಇಲ್ಲಿ ಪಾಂಡವರಿದ್ದರು ಅಂತ ಪ್ರತೀತಿ, ಪಾಂಡವರು ಇಲ್ಲಿ ಬಂದು ವಾಸವಾಗಿದ್ದರು ಪ್ರತೀತಿ ಅಂತ ಇದೆ. ಅಲ್ಲಿ ಸೇಮ್ ಈ ಕನಕನ ಕಿಂಡಿ ಥರ ಅಲ್ಲಿ ಒಂದು ಕಿಂಡಿನೂ ಇದೆ. ಅಲ್ಲಿ ಒಳಗಡೆ ದೀಪ ಹಚ್ಚಿದ್ರೆ ಅಲ್ಲಿಂದ ಕಾಣುತ್ತೆ. ಅದಕ್ಕೊಂದು ಆಲ್ಟರ್ನೇಟ್ ವ್ಯವಸ್ಥೆ ಅಂತಲೂ ಮಾಡಿದ್ದಾರೆ. ಪಾಂಡವರು ಇದ್ದರು ಅಂತಲೂ ಹೇಳ್ತಾರೆ. ಅದೊಂದು ಪ್ರತೀತಿ ಇದೆ. ಹಂಗಾಗಿ ಇಲ್ಲಿ ಅವ್ರು ರುಬ್ತಿದ್ದ ಕಲ್ಲುಗಳು, ಮಡಿಕೆ ಕುಡಿಕೆಗಳು ಏನೆಲ್ಲ ಅವೆಲ್ಲ ಹಂಗೆ ಎಲ್ಲ ಒಂದು ಸ್ವಲ್ಪ ಸೇಫ್ಟಿ ಇಲ್ದಲ್ಲೆಲ್ಲ ಹೋಗ್ಬಿಡ್ತು. ಈ ರುಬ್ಬೋ ಕಲ್ಲು ಇವೆಲ್ಲ ಯೂಸ್ ಮಾಡ್ತಿದ್ದಂಥ ಅಡುಗೆ ಸಾಮಾನು ಎಲ್ಲ ಇದ್ದಾವೆ. ಶೆಲ್ಫ್ ಥರ ಯೂಸ್ ಮಾಡಿರೋದು, ಅವ್ರು ಕಟ್ಟಿರೋದು, ಮನೆ ಕಟ್ಟಿರೋದು ಅವರಿದ್ದರು ಅಂತ ಪ್ರತೀತಿ. ಇದು ನೋಡಿ ಕಲ್ಲುಗಳೆಲ್ಲ ಜೋಡಿಸಿರೋದು, ಇದೆಲ್ಲ ಬಾಗಿಲೆಲ್ಲ ಇತ್ತು ಸರ್, ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇಲ್ಲಿ ಮಾಮೂಲಿ ಹೊಸ್ಲು ಥರನೇ ಮಾಡಿ ಈ ಥರ ಎಲ್ಲ ಚೆನ್ನಾಗಿತ್ತು ಎಲ್ಲ. ಅದನ್ನೆಲ್ಲ ಎಲ್ಲ ಹೇಗಿದೆ ಅಂದರೆ ಜನಗಳು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಲ್ಲ, ಏನಾರು ಮಾಡಿ ಹೋಗ್ತಾರೆ ಎಲ್ಲ ಆದಮೇಲೆ ಅಂತಾರಲ್ಲ ಆ ಥರ. ಇಲ್ಲಿಂದ ಒಳಗಡೆ ದೀಪ ಹಚ್ಚಿರೋದು ಕಾಣುತ್ತೆ. ಇಲ್ಲಿಂದ ಇದು ಹೊರಗಡೆ ಪಾಂಡವರು ವಾಸ ಇದೊಂದು ಜಾಗದಲ್ಲಿಂದ ಅಲ್ಲಿ ಬಗ್ಗೆ ನೋಡಿದ್ರೆ ಅಲ್ಲಿ ಒಳಗಡೆ ಹುರಿತಾರೋ ದೀಪ ಕಾಣುತ್ತೆ. ಅಂದರೆ ಒಳಗಡೆ ಅಷ್ಟು ಗ್ಯಾಪ್ ಇದೆ, ದೀಪ ಕಾಣೋ ಥರ ಇಲ್ಲಿ ದರ್ಶನ ಸಿಗುತ್ತೆ ಅನ್ನೋ ರೀತಿ ಗ್ಯಾಪ್ ಇದೆ ಇಲ್ಲಿನ ಜನಗಳು ಬಂದು ಹೋದವರು ಇದನ್ನೆಲ್ಲ ಈ ರೀತಿ ಗಲೀಜು ಮಾಡಿ ಅದನ್ನೆಲ್ಲ ಕಿತ್ಬಿಟ್ಟಿದ್ದಾರೆ.
ಗೋಡೆಗಳೆಲ್ಲ ಕಿತ್ತು ಈ ಥರ ಜೋಡಿಸಿದ್ದಾರೆ. ಇಲ್ಲಿ ಏನಪ್ಪ ಅಂದ್ರೆ ಇಷ್ಟು ಬೆಟ್ಟದ ಮೇಲೆ ನೀರು ಎನಿ ಟೈಮ್ ಬರೋದನ್ನೇ. ಇಲ್ಲ ಪ್ರತಿ ಶಿವರಾತ್ರಿ ದಿನ ಫುಲ್ಲು ಜಾಗರಣೆ ಇರುತ್ತೆ, ಇಲ್ಲೆಲ್ಲ ನೈಟ್ ಫುಲ್ಲು ಜಾಗರಣೆ ಇರುತ್ತೆ. ತುಂಬ ಭಕ್ತರೆಲ್ಲ ಬರ್ತಾರೆ. ಇಲ್ಲಿ ಬರಬೇಕಾದ್ರೆ ಮಾಂಸಾಹಾರಗಳನ್ನ ಸೇವಿಸಬಾರ್ದು, ಡ್ರಿಂಕ್ಸು ಸ್ಮೋಕು ಏನು ಮಾಡಿರಬಾರ್ದು, ನೀಟಾಗಿ ಬರಬೇಕು. ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಜೇನುಗಳು ಅದಕ್ಕೆ ಕಾವಲಾಗಿ ಇರುತ್ತೆ. ಹಾಗಾಗಿ ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಮಡಿ ಮೈಲಿಗೆ ನೋಡಿಕೊಂಡು ಬರಬೇಕು. ಇಲ್ಲಿ ಜೇನೆ ಸೆಕ್ಯೂರಿಟಿ ಅಂದರೆ ನಮ್ಮ ತಾತರ ಒಂದು ಕತೆ ಹೇಳ್ತಿದ್ರು ನಮಗೆ. ಇಲ್ಲಿ ಒಂದು 16 ಎಕರೆ ಕೊಡುಗೆ ಜಮೀನು ಕೊಟ್ಟಿದ್ದಾರೆ ಇಲ್ಲಿ ದೇವಸ್ಥಾನದ್ದು. ಆ ಕೊಡುಗೆ ಜಮೀನು ಅದು ಯಾರಿಗೆ ಗೊತ್ತಿಲ್ಲ, ನಮ್ಮ ತಾತಾರು ಹೇಳ್ತಿದ್ದ ಒಂದು ಕತೆ. ಅದನ್ನು ಏನಂದರೆ ಊಹಿಸ್ಕೋಬೋದಷ್ಟೇ, ಅದೇನು ಗ್ಯಾರಂಟಿ ನಂಬೋದು ಇದು ಮಾಡ್ರಿ ಅಂತ ಏನಿಲ್ಲ. ಅದೊಂದು 16 ಎಕರೆಯಲ್ಲಿ ಒಂದು ಕಾಮಧೇನು ಹಸು ಮೇಯ್ತಿದ್ದ ಜಾಗ ಅಂತಲೇ ಹೇಳ್ತಾರೆ. ಈ ಕಾಮಧೇನು ಏಕೆಂದರೆ ಮನುಷ್ಯರಿಗೆ ಹೇಗೆ ಗೊತ್ತಾಯಿತು ದೇವಸ್ಥಾನ, ಇಲ್ಲಿ ದೇವಸ್ಥಾನ ಇದೆ ಈ ಬೆಟ್ಟದ ಮೇಲೆ ಹೇಗೆ ಗೊತ್ತಾಯ್ತು ನರಮನುಷ್ಯರಿಗೆ ಅಂತ ಅನ್ನೋದಕ್ಕೆ ಇಲ್ಲಿ ಕೊಡುಗೆ ಜಮೀನು ಕೊಟ್ಟಿದೆ. ಒಂದು 16 ಎಕರೆ ಕೊಡುಗೆ ಜಮೀನಲ್ಲಿ ಒಂದು ಹಸು ಮೇಯ್ತಿತ್ತಂತೆ, ಒಂದು ಕಾಮಧೇನು ಹಸು ಮೇಯ್ತಿದ್ದ ಜಾಗ ಅಂತಲೇ ಹೇಳ್ತಾರೆ. ಅಲ್ಲಿಂದ ಯಾರೋ ರಾತ್ರಿ ಹೊತ್ತು ಈ ಹಿಂದಿನ ಕಾಲದಲ್ಲಿ ಈ ಕುಳವಾಡಿಕೆ ಕೆಲಸ ಮಾಡೋರು, ಈ ಹೊಲ ಕಾಯೋರು ಲ್ಯಾಟಿನ್ ಇಟ್ಕೊಂಡು ಹೊಲ ಕಾಯ್ತಿರ್ಬೇಕಾದ್ರೆ ಅವರು ಅಲ್ಲಿ ಅದನ್ನು ಹಿಂಬಾಲಿಸ್ಕೊಂಡು ಬಂದ್ರಂತೆ. ಹಸು ಇದೆಲ್ಲಿ ಇಷ್ಟೊತ್ತಲ್ಲಿ ಮೇಯುತ್ತಲ್ಲ ಅಂದ್ಬಿಟ್ಟು ಹಸುನ ಹಿಂಬಾಲಿಸ್ಕೊಂಡು ಬರಬೇಕಾದ್ರೆ ಈ ಬೆಟ್ಟದಲ್ಲಿ ದಾರಿ ಮಾಡ್ಕೊಂಡು ಮೇಲ್ಗಡೆ ಬರಬೇಕಾದ್ರೆ ಅದರಿಂದನೇ ಬರ್ತಾರಂತೆ. ಅದರಿಂದನೇ ಬಂದಾಗ ಹಸು ನೋಡಿ ಹಸು ಕೈಯಲ್ಲಿ ಗುದ್ಲಿ ಹಿಡ್ದಿರ್ತಾರಂತೆ. ಅದು ಗುದ್ಲಿನ ಅದು ಚಿನ್ನ ಆಗಲಿ ಅನ್ನೋ ಥರ ಹೊರ ಕೊಡುತ್ತಂತೆ ಹಸು. ಅದು ಇದನ್ನು ಅಂದರೆ ಇಲ್ಲಿ ಯಾರು ಬೆರಬೇಡ, ಇಲ್ಲಿ ದೇವರಿದೆ ಹಾಗೆ ಹೀಗೆ ಅಂತ ಹೇಳಿದಾಗ ಆದರೂ ಮನುಷ್ಯನೇ ಅಲ್ವಾ ಬುದ್ಧಿ, ಆದರೂ ಕದ್ದಿ ನೋಡ್ತಾರಂತೆ. ಆವಾಗ ಈ ಬೆಟ್ಟದ ಒಳಗಡೆಯಿಂದ ಅದು ಕಾವಿ ಕಮಂಡ್ಲು ಹಾಕೊಂಡು ಋಷಿಮುನಿ ಬಂದು ಹಾಲು ಕರ್ಕೋತಿರ್ಬೇಕಾದ್ರೆ ಅದನ್ನು ಅವರು ದೇವರ ರಹಸ್ಯನ ನೋಡಿದಾಗ ಮನುಷ್ಯನ ಕರೆದು ಹೇಳಿದ್ರಂತೆ, ಈ ರೀತಿ ಮುಂದೆ ಕಲಿಯುಗದಲ್ಲಿ ನೀವು ಈ ಥರ ಜನಗಳು ಈ ಥರ ಬಂದರೆ ನಮಗಿಲ್ಲಿ ಇದಿರಲ್ಲ, ಬಡಿ ಮೈಲಿಗೆ ಅನ್ನೋದು ಜನಗಳು ಇದರ ನಂಬಿಕೆ ಮೋಸ ಎಲ್ಲ ಇರುತ್ತೆ. ಹಾಗಾಗಿ ಇದು ಧರ್ಮಶು ಗೊತ್ತಾಗಬಾರ್ದು, ಇಲ್ಲಿನ ಸತ್ಯಗಳು ಯಾರಿಗೂ ಗೊತ್ತಾಗಬಾರ್ದು ಅಂತ ಅವ್ರ ಹತ್ರ ಹೇಳಿ, ನೀನೇನಾರು ಹೇಳಿದ್ರೆ ನನ್ನ ತರಲೆ ಹೊಡೆದು ಸಹಸ್ರ ಹೋಳಾಗುತ್ತೆ, ಸಾವಿರಾರು ಹೋಳಾಗುತ್ತೆ ಅಂತ ಒಂದು ಶಾಪ ಕೊಡ್ತಾರಂತೆ. ಆದರೂ ಮನುಷ್ಯ ಹೇಳ್ಬೇಕಂತ ಹೋಗಿ ಮನೆಯಲ್ಲಿ ಹೆಂಡತಿ ಕೈಲಿ ಸುಮ್ಮನೆ ಈಗ ನ್ಯಾಚುರಲ್ ಮನುಷ್ಯನ ಇದು ಏನಪ್ಪ ಅಂದರೆ ಹೇಳಬೇಕು, ಅವರು ಹೇಳ್ಬಿಡ್ತಾರೆ. ಆ ಹೇಳಿದಾಗ ಏನಾಗುತ್ತೆ, ತೀರು ಅವ್ರ ತಲೆ ಹೊಡೆದು ಸಹಸ್ರ ಹೋಳಾಗ್ತಾವಂತೆ. ಆ ಸಹಸ್ರ ಹೋಳಾಗಿರೋ ಮನುಷ್ಯನೇ ಈಗ ಜೇನುಗಳಾಗಿ ಇಲ್ಲಿ ನಾನು ಕಾಯ್ತೀನಿ ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಜೇನಾಗಿದ್ದಾನೆ. ಇಲ್ಲಿ ಬೆಂಕಿ ಹಾಕ್ತೀವಿ ಎಲ್ಲ ಹಾಕ್ತೀವಿ, ಏನು ಮಾಡಿದ್ರು ಅದು ಎನಿ ಟೈಮ್ ಒಂದು ಗೂಡಾರು ಇದ್ದೇ ಇರುತ್ತೆ, ಎನಿ ಟೈಮ್ ಇದ್ದರೆ ಯಾರಿಗೇನು ತೊಂದರೆ ಮಾಡಲ್ಲ. ದೇವರಿಗೆ ಅಂತ ದೇವರ ಸೇವೆಗೆ ಅಂತ ಬಂದರೆ ಯಾವುದೇ ಇದುವರೆಗೂ ಏನು ತೊಂದರೆ ಕೊಟ್ಟಿದೆ, ತೊಂದರೆ ಕೊಡದೇನೂ ಇದೆ. ಸುಮಾರು 200-300 ಜನ ದಿನಕ್ಕೆ ಬಂದ್ರೂ ಏನು ಮಾಡೋದಿಲ್ಲ, ಒಬ್ಬರು ಬಂದ್ರೂ ಬಿಡೋದಿಲ್ಲ. ಆ ಥರ ಇಲ್ಲಿನ ಪ್ರತೀತಿ. ಈಗ ದೂರದಿಂದ ಬರೋ ಭಕ್ತಾದಿಗಳು ಅವ್ರಿಗೆ ದೇವರ ನೋಡಬೇಕು ಅನ್ನೋದ್ರೆ ಊರೊಳಗಡೆ ಬಂದು ಅರ್ಚಕರ ಮನೆ ಯಾವುದು ಅಂತ ಯಾರೇ ಕೇಳಿದ್ರು, ಆಲ್ತಿ ಗ್ರಾಮದಲ್ಲಿ ಅರ್ಚಕರ ಮನೆ ದೇವಸ್ಥಾನಕ್ಕೆ ಪೂಜೆ ಮಾಡ್ತಿರೋ ಅನ್ನೋರು ಮನೆ ಯಾರು ಅಂತ ಕೇಳಿದ್ರೆ ಅವರೇ ತೋರಿಸ್ತಾರೆ. ಇಲ್ಲಾಂದರೆ ನಮ್ಮ ನಂಬರ್ಗಳು ನಾವು ಇರ್ತೀವಿ, ನಮ್ಮ ಅಣ್ಣ ತಮ್ಮದಿರು ಯಾರೇ ಇದ್ರು ಬರ್ತೀವಿ. ನಮ್ಮ ನಂಬರು 9591468548 ನಮ್ಮ ನಂಬರ್ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿ ಇಂಥ ಟೈಮ್ ಬನ್ನಿ ಅಂದರೆ ಬರ್ಬೋದು. ಯಾವ ಟೈಮ್ ಬಂದರೂ 6 ಗಂಟೆ ಸಾಯಂಕಾಲ ಒಂದು 4:15 5 ಗಂಟೆ ಒಳಗಡೆ ಬಂದರೆ ಇದು ಬೆಟ್ಟ ಆದ್ದರಿಂದ ಕಾರಣ ಕಾಡು ಪ್ರಾಣಿಗಳು ಇವೆಲ್ಲ ಉದ್ದೇಶಕ್ಕೋಸ್ಕರ ಏನಂದರೂ ಒಂದು 4:15 5 ಗಂಟೆ ಒಳಗಡೆ ಬಂದರೆ ಒಳ್ಳೆಯದು. ಧನುರ್ಮಾಸದಲ್ಲೆಲ್ಲ ನಾವು 4:15 5 ಗಂಟೆಗೆ ಬೆಳಗಿನ ಜಾವನೇ ಪೂಜೆ ಮಾಡ್ತೀವಿ. ಧನುರ್ಮಾಸ ಒಂದು ತಿಂಗಳು ಏನಿದೆ ಶೂನ್ಯ ಮಾಸದಲ್ಲಿ ಒಂದು 4 ಗಂಟೆ ರಾತ್ರಿಯಲ್ಲೇ ಬಂದು ಪೂಜೆ ಮಾಡ್ತೀವಿ, ಅವಾಗೆಲ್ಲ ಬರ್ಬೋದು.